ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ನಿನ್ನೆ ದಿನ ಒಂದು ಗೋಲ್ಡ್ ನೆಕ್ಲೆಸ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದು ನನಗೆ ನನ್ನ ಹಸ್ಬೆಂಡ್ ಅವ್ರು ಕೊಡ್ತಿರುವಂಥ ಮೊದಲನೇ ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗೆ ಈ ಸಲದ್ದು ನನ್ನ 25th ಬರ್ತ್ಡೇನು ಇನ್ನೇನು ಸೆಪ್ಟೆಂಬರಲ್ಲಿ ಬರ್ತಾ ಇದೆ. ಹಾಗಾಗಿ ಇವಾಗಲೇ ತಗೋ ಅಂತ ಹೇಳಿದ್ರು. ಹಾಗಾಗಿ ನಿನ್ನೆ ದಿನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಅದರ ಡಿಸೈನ್ ಹೇಗಿದೆ, ಹಾಗೆ ಅದಕ್ಕೆ ಎಷ್ಟಾಯಿತು, ಹಾಗೆ ಅದರ ಗ್ರಾಮ್ಸ್ ಎಷ್ಟಿದೆ ಅಂತ ಎಲ್ಲ ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಯಾಕಂದರೆ ನಾನು ಮಾಡುವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮವರೆಗೂ ಬರುತ್ತೆ. ಬನ್ನಿ, ಹಾಗಿದ್ರೆ ನಾನು ಪರ್ಚೇಸ್ ಮಾಡಿರುವಂತಹ ಗೋಲ್ಡ್ ನೆಕ್ಲೆಸ್ ಡಿಸೈನ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ, ಈ ರೀತಿಯಾಗಿದೆ ಆಯಿತಾ ಡಿಸೈನ್. ನನಗೆ ತುಂಬಾ ಏನು ಹುಡುಕಿದ ಮೇಲೆ ಈ ಥರದೊಂದು ಡಿಸೈನ್ ಸಿಕ್ತು, ತುಂಬಾ ಇಷ್ಟ ಆಯಿತು. ಬಟ್ ಆ್ಯಂಟಿಕ್ಗಳಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು, ಇನ್ನು ಚೆನ್ನಾಗಿರುವಂತಹ ಡಿಸೈನ್ಸ್ ಇತ್ತು ಆಯಿತಾ. ಬಟ್ ನನಗೆ ಆ್ಯಂಟಿಕ್ ಅಷ್ಟೊಂದು ಇಷ್ಟ ಆಗಲ್ಲ ಗೋಲ್ಡಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಸೊ ಹಾಗಾಗಿ ಈ ಥರ ಗೋಲ್ಡನ್ನೇ ನಾನು ಪರ್ಚೇಸ್ ಮಾಡಿಕೊಂಡೆ. ಇನ್ನು ಈ ಡಿಸೈನ್ ನನ್ನ ಅಮ್ಮನಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳಿ ಇದೇ ಡಿಸೈನ್ನ ತೊಗೊಂಡು ಬಂದೆ. ಬಟ್ ಆ್ಯಂಟಿಕ್ ಎಲ್ಲ ಅಮ್ಮನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ಇಷ್ಟ ಆಗೋ ರೀತಿಯೇ ಈ ಥರದೊಂದು ಡಿಸೈನ್ ತೊಗೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಈ ಡಿಸೈನ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ತುಂಬ ಚೆನ್ನಾಗಿರುವಂತಹ ಗೋಲ್ಡ್ ಡಿಸೈನ್ಸ್ಗಳು ಕೂಡ ಇದ್ವು. ಬಟ್ ಅದು ಆ್ಯಂಟಿಕ್ ಡಿಸೈನ್ಸ್ ಆಗಿತ್ತು. ಕೆಲವೊಂದಷ್ಟು ಡಿಸೈನ್ಸ್ನ ನಾನು ಫೋಟೋಸನ್ನು ತೆಕ್ಕೊಂಡಿದ್ದೀನಿ. ಅದರ ಒಂದು ಕ್ಲಿಪ್ಪನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ, ನಿಮಗೆ ಕೂಡ ಯೂಸ್ ಆಗ್ಬೋದು. ಇನ್ನು ಇದನ್ನು ನಾನು ವೇರ್ ಮಾಡಿಕೊಂಡಾಗ ಯಾವ ರೀತಿ ಕಾಣುತ್ತೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವಾ, ನಾನು ಈ ಥರ ವೇರ್ ಮಾಡ್ಕೊಂಡಿದ್ದೀನಿ. ಈ ಚೂಡಿಗೆ ಈ ಥರ ಕಾಣಿಸ್ತಾ ಇದೆ. ಬಟ್ ಹಾಗೆ ಸಾರಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದ್ರ ಜೊತೆಗೆ ಜುಮ್ಕದು ಇಯರಿಂಗ್ ಕೂಡ ಇದೆ, ಅದನ್ನು ಕೂಡ ಇದ್ರ ಜೊತೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನನಗಂತೂ ಫೈನಲ್ ಆಗಿ ಈ ಡಿಸೈನ್ ಇಷ್ಟ ಆಯಿತು. ಹಾಗೆ ನಾನು ಬೇರೆ ಬೇರೆ ಡಿಸೈನ್ಸ್ನ ಫೋಟೋಸ್ ಕೂಡ ತೆಕ್ಕೊಂಡಿದ್ದೀನಿ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡ್ಬೋದು. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಬಂದು 25 ಗ್ರಾಮ್ಸ್ ಇದೆ. ಹಾಗೆ ರೇಟ್ ಬಂದು 1,80,000 rupees ಆಯಿತು. ಹಾಗೆ ತುಂಬ ಡಿಸೈನ್ಸ್ ಇತ್ತು ಆಯಿತಾ. ಆ್ಯಂಟಿಕ್ಗಳಲ್ಲಂತೂ ತುಂಬಾ ಡಿಸೈನ್ಸ್ ಇತ್ತು. ಬಟ್ ನನಗೆ ಆ್ಯಂಟಿಕ್ ಅಷ್ಟೊಂದು ಪರ್ಚೇಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಹಾಗೆ ಅಮ್ಮನಿಗೂ ಕೂಡ ಅಷ್ಟೇ. ಆ್ಯಂಟಿಕ್ ಅಂದರೆ ಅದು ಅಂದರೆ ರೆಡ್ ಕಲರ್ ಕೋಟೆಡ್, ಹಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಇರುತ್ತಲ್ವ, ಅಥವಾ ಬ್ಲ್ಯಾಕ್ ಕಲರ್ ಕೋಟೆಡ್ ಎಲ್ಲ ಇರುತ್ತಲ್ವ. ಬಟ್ ಅಮ್ಮನಿಗೆ ಆ ಥರದ್ದು ಇಷ್ಟ ಆಗೋದಿಲ್ಲ. ಈ ಥರ ನಾರ್ಮಲ್ ಚಿನ್ನ ಅಂದರೆ ಗೋಲ್ಡ್ ಈ ಥರ ಇದ್ದರೆ ಮಾತ್ರ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರದ್ದೇ ಪರ್ಚೇಸ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ಇದೆ ಡಿಸೈನ್. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಡಿಸೈನ್ ಯಾವ ರೀತಿ ಇದೆ ಅಂತ. ಇದು ಕೇರಳ ಡಿಸೈನ್ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿ ಲುಕ್ ಕಾಣುತ್ತೆ. ಅಂದರೆ ಸ್ವಲ್ಪ ಗೋಲ್ಡ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಇನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ನಾನು ಗೋಲ್ಡ್ ಪರ್ಚೇಸ್ ಮಾಡಿರುವಂತಹ ಬಿಲ್ ಆಗಿರುತ್ತೆ. ನೆಕ್ಲೆಸ್ ಬಂದು 20 ಗ್ರಾಮ್ 970 ಮಿಲಿ ಇದೆ. ಹಾಗೆ ಅದಕ್ಕೆ ಒಂದು ಚೈನ್ ಕೂಡ ತಗೊಂಡ್ವಿ ಆಯಿತಾ, ನೆಕ್ಲೆಸ್ ಹುಕ್ಸ್ ಹಾಕೋದಕ್ಕೆ ಅಂತ ಹೇಳಿ ಥ್ರೆಡ್ ಬದಲು. ಅದು ಒಂದು 3 ಗ್ರಾಮ್ 990 ಮಿಲಿ ಇದೆ. ಸೊ ಟೋಟಲ್ ಆಗಿ 24 ಗ್ರಾಮ್ 960 ಮಿಲಿ ಆಯಿತು, ಅಂದರೆ 25 ಗ್ರಾಮ್ಸ್ ಆಯಿತು. ನಾವು ಹೋದಾಗ 6,315 ಗೋಲ್ಡ್ ರೇಟ್ ಇತ್ತು, ಅಂದರೆ ಪರ್ ಗ್ರಾಮಿಗೆ. ನಾವು ತೊಗೊಂಡಿರುವಂತಹದ್ದು 22 ಕ್ಯಾರೆಟ್ ಗೋಲ್ಡ್. ಸೊ ನೆಕ್ಲೆಸ್ಸಿಗೆ ಅಮೌಂಟ್ ಬಂದುಬಿಟ್ಟು 1,49,640 rupees. ಆ್ಯಂಡ್ ಏನೋ ಚೈನ್ ತೊಗೊಂಡ್ವಿ ಅಲ್ವಾ, ಥ್ರೆಡ್ ಬದಲು ಚೈನ್ ಹುಕ್ಸ್ ಹಾಕೋದಕ್ಕೆ, ಅದಕ್ಕೆ 28,976 rupees ಆಯಿತು ಅದಕ್ಕೇ ಖಾಲಿ. ಇನ್ನು 3,800 ಡಿಸ್ಕೌಂಟ್ ಕೂಡ ಮಾಡಿದ್ದಾರೆ. SGST IGST ಸೇರಿಬಿಟ್ಟು 1,80,000 ಆಯಿತು. ಇನ್ನು ನಾನು ಹೋದ ತಕ್ಷಣ ನಿಮಗೆ ಯಾವ ಒಂದು ರೇಂಜಲ್ಲಿ ಗೋಲ್ಡ್ ನೆಕ್ಲೆಸ್ ಬೇಕು ಅಂತ ಕೇಳಿದ್ರು. ಹಾಗಾಗಿ ನಾನೊಂದು 1,50,000 ಸಾಕು ಅಂತ ಹೇಳಿದೆ. ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋ ಥರ ಒಂದಷ್ಟು ಡಿಸೈನ್ಸ್ಗಳನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಅಂದರೆ 17 ಗ್ರಾಮ್ಸ್, ಹಾಗೆ 20 ಗ್ರಾಮ್ಸ್, ಹಾಗೆ 12 ಗ್ರಾಮ್ಸ್ ಗೋಲ್ಡ್ ನೆಕ್ಲೆಸ್ಗಳನ್ನು ತೋರಿಸಿದ್ರು. ಇನ್ನು ಇಲ್ಲಿ ನೋಡ್ತಿರುವಂಥ ಗೋಲ್ಡ್ ನೆಕ್ಲೆಸ್ ಇದೆ ಅಲ್ವಾ, ಇದು ಖಾಲಿ 12 ಗ್ರಾಮ್ಸ್ ಇತ್ತು.
ಇದಕ್ಕೆ 95,000 ರುಪೀಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ವೇರ್ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಿಲ್ಲ ಅಂತ ಹೇಳಿ ಅದನ್ನು ಪರ್ಚೇಸ್ ಮಾಡಿಲ್ಲ. ಬಟ್ ಇದು 25 ಗ್ರಾಮ್ಸ್ ಇದೆ. ಇನ್ನು ಇದು ಆ್ಯಂಟಿಕ್ ಕಲೆಕ್ಷನ್ ಆಗಿರುತ್ತೆ. ತುಂಬಾ ಇಷ್ಟ ಆಯಿತು. ಬಟ್ ಯಾಕೋ ಗೊತ್ತಿಲ್ಲ, ಆ್ಯಂಟಿಕ್ ಡಿಸೈನ್ ಆಗಿರೋದ್ರಿಂದ ಅಷ್ಟೊಂದು ಮನಸ್ಸಾಗಿಲ್ಲ ತಗೊಳ್ಳೋದಕ್ಕೆ. ಹಾಗೆ ಈ ಥರ ತುಂಬ ಡಿಸೈನ್ಸ್ನ ತೋರಿಸಿದ್ರು. ಫೈನಲ್ ಆಗಿ ನಾನು ತೊಗೊಂಡಿರುವಂಥ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ಈ ಡಿಸೈನ್ ಕೂಡ ನಾನು ವೇರ್ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ನನಗೆ. ಅಂದರೆ ನೆಕ್ ಫುಲ್ ಕಾಣ್ತು, ಹಾಗಾಗಿ ಅದನ್ನು ತಗೊಂಡಿಲ್ಲ. ಇನ್ನು ಮಾಲೆ ಕೂಡ ತಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಮಾಲೆ ತಗೊಳ್ಳೋದಕ್ಕೆ ಅಂದರೆ ನೆಕ್ಲೆಸ್ ಬದಲು ಮಾಲೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಾಲೆ ಎಲ್ಲವೂ ಕೂಡ ಒಂದು 35 ಗ್ರಾಮ್ಸ್ ಮೇಲೇ ಇತ್ತು. ಹಾಗಾಗಿ ಜಾಸ್ತಿ ಆಯಿತು ಅಂತ ಹೇಳಿ ತಗೊಂಡಿಲ್ಲ, ನೆಕ್ಲೆಸ್ಸೇ ತಗೊಂಡೆ. ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.